2 ಬಾರಿ ಬಾಗಿಲು ತಟ್ಟಿದಾಗ ಅದನ್ನೇ ಒಂದು ಸಿಗ್ನಲ್ ಅಂದುಕೊಂಡು ಬಾಗಿಲು ತೆರೆಯಬೇಕು ಅಂತ ಹೇಳಿ ರೇಷ್ಮಾ ಕಳುಹಿಸಿದ ಮೇಲ್ ಓದಿದಾಗ ನಮಗೆ ವಿಷಯ ಏನೆಂದು ಅರ್ಥವಾಗುತ್ತದೆ. ಮೇಡಂ, ನನ್ನ ಹೆಸರು ರೇಷ್ಮಾ. ಇದೇನು ನನ್ನ ನಿಜವಾದ ಹೆಸರಲ್ಲ. ನನಗೀಗ 29 ವರ್ಷ. 3 ವರ್ಷಗಳ ಹಿಂದೆ ನನಗ ಮದುವೆಯಾಯ್ತು. ಆದರೆ ನನಗಂತೂ ಮದುವೆ ಜೀವನದ ಮೇಲೆ ಯಾವುದೇ ಆಸಕ್ತಿ ಇರಲಿಲ್ಲ. ಮನೆಯಲ್ಲಿ ಎಷ್ಟೇ ಒತ್ತಾಯ ಮಾಡಿದರೂ ನನಗೆ ಮದುವೆಯಷ್ಟೇ ಬೇಡ ಅಂತಿದ್ದೆ. ಅದಕ್ಕೆ ಕಾರಣ ನಮ್ಮ ಮನೆಯಲ್ಲಿ ನಡೆದ ಕೆಲವೊಂದು ಘಟನೆಗಳು. ನನಗೆ ಒಬ್ಬ ಅಕ್ಕ ಇದ್ದಾಳೆ, ನನಗಿಂತ 2.5 ವರ್ಷ ದೊಡ್ಡವಳು. ಅವಳ ಮದುವೆ ಕೆಲವು ವರ್ಷಗಳ ಹಿಂದೆ ನೆರವೇರಿತು. ನಮ್ಮ ಮನೆಯವರೆಲ್ಲ ಸೇರಿ ನೋಡಿ ನಿಶ್ಚಯಿಸಿದ ಸಂಬಂಧ ಅದು. ಅವನು ನೋಡೋಕೆ ತುಂಬಾ ಮುದ್ದಾಗಿದ್ದ, ಚೆನ್ನಾಗಿದ್ದ. ಅವನನ್ನು ನೋಡಿದ ತಕ್ಷಣವೇ ನಮ್ಮ ಅಕ್ಕ ಮದುವೆಗೆ ಒಪ್ಪಿಕೊಂಡಳು. ನಮ್ಮ ಅಮ್ಮನಿಗೂ ಮನೆಯವರಿಗೂ ತುಂಬಾ ಸಂತೋಷವಾಯ್ತು. ಆದರೆ ಮದುವೆಯಾಗಿ ಆ ಮನೆಗೆ ಹೋದ ಮೇಲೆ ಒಂದು ದಿನ ನಮ್ಮ ಅಕ್ಕ ನನ್ನ ಬಳಿ ಖಾಸಗಿಯಾಗಿ ಒಂದು ವಿಷಯ ಹೇಳಿದಳು. ಏನೇ, ನಮ್ಮ ಮಾವ ಇದ್ದಾರಲ್ಲ, ಯಾವಾಗಲೂ ನನ್ನ ಹಿಂದೆನೇ ತಿರುಗುತ್ತಿರುತ್ತಾರೆ. ನನ್ನ ಹತ್ತಿರ ಅತಿಯಾದ ಸ್ವಾತಂತ್ರ್ಯ ತಗೊಳ್ತಾರೆ. ನಾನು ಈ ವಿಷಯವನ್ನು ನನ್ನ ಗಂಡನ ಹತ್ತಿರ ಹೇಳಿದೆ. ಆದರೆ ಅವರು ಕೋಪ ಮಾಡಿಕೊಂಡು, ನಮ್ಮ ಅಪ್ಪ ಹಂಗಿಲ್ವೇ ಇಲ್ಲ, ಸ್ವಂತ ಮಗಳ ಮೇಲಿರುವ ಪ್ರೀತಿಯಿಂದ ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಈ ಮನೆಯಲ್ಲಿ 2 ಗಂಡು ಮಕ್ಕಳೇ ಇದ್ದಾರೆ, ಹೆಣ್ಣು ಮಕ್ಕಳೇ ಇರಲಿಲ್ಲ. ನೀನೇ ಮೊದಲ ಬಾರಿಗೆ ಬಂದಿರೋ ಹೆಣ್ಣುಮಗಳು, ಅದಕ್ಕೆ ನಿನ್ನ ಮೇಲೆ ಅಷ್ಟು ಪ್ರೀತಿ ತೋರುತ್ತಿದ್ದಾರೆ ಅಷ್ಟೇ ಅಂತ ಅಂದರು. ನಾನೇನು ಮಾಡ್ಲಿ, ಇದರ ವಿರುದ್ಧವಾಗಿ ಮಾತನಾಡಲು ನನಗೆ ಆಗ್ತಿಲ್ಲ ತಂಗಿಯ ಅಂತ ಅತ್ತು ಬಿಟ್ಟಳು. ನಾನು ಈ ವಿಷಯವನ್ನು ನಮ್ಮ ಅಮ್ಮನ ಬಳಿ ತಿಳಿಸಿದೆ. ಅಮ್ಮ, ಯಾರಿಗೂ ತೊಂದರೆಯಾಗದಂತೆ ಇದನ್ನು ಬಗೆಹರಿಸೋಣ. ನಿನ್ನ ಗಂಡನಿಗೆ ಹೇಳಿ ಕೆಲಸದ ಜಾಗದ ಹತ್ತಿರ ಮೈಸೂರು ನಗರದಲ್ಲಿ ಎಲ್ಲಾದರೂ ಒಂದು ಬಾಡಿಗೆ ಮನೆ ನೋಡಿ ಸಂಸಾರ ಹೂಡೋಕೆ ಹೇಳು ಎಂದರು. ಅಕ್ಕನಿಗೂ ಅದು ಇಷ್ಟವಾಯಿತು. ಹಾಗೆ ಅಮ್ಮ ಕೂಡ ಸ್ವಲ್ಪ ಹಣ ಸಹಾಯ ಮಾಡಿದ ಮೇಲೆ ಅವರು ಮೈಸೂರಿನಲ್ಲಿ ಒಂದು ಫ್ಲ್ಯಾಟ್ಗೆ ಬಾಡಿಗೆಗೆ ಹೋದರು. ಹೀಗೆ ಅಕ್ಕನ ಸಮಸ್ಯೆ ಬಗೆಹರಿಯಿತು. ಆದರೆ ನಮ್ಮ ಮನೆಯಿಂದ ಅವರು ಇರುವ ಫ್ಲ್ಯಾಟ್ಗೆ ಹೋಗಲು ಕೇವಲ 10-20 ನಿಮಿಷದ ದಾರಿ ಅಷ್ಟೇ ಇತ್ತು. ಹಾಗಾಗಿ ಅಮ್ಮ ಆಗಾಗ ಅಲ್ಲಿಗೆ ಹೋಗಿ ಅವಳಿಗೆ ಸಹಾಯ ಮಾಡುತ್ತಿದ್ದರು. ಅಕ್ಕನಿಗೆ 1.5 ವರ್ಷದ ಅವಧಿಯಲ್ಲಿ 2 ಬಾರಿ ಗರ್ಭಪಾತವಾಯಿತು. 3 ತಿಂಗಳು ಕೂಡ ಮಗು ಉಳಿಯಲಿಲ್ಲ. ಆ ಬೇಸರದಲ್ಲಿ ಅಕ್ಕ ಮತ್ತು ಭಾವ ಇದ್ದರು. ಭಾವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ, ನನಗೋಸ್ಕರ ಆಗಾಗ ಉಡುಗೊರೆಗಳನ್ನು ತರುತ್ತಿದ್ದರು. ನಮ್ಮ ಅಮ್ಮನಂತೂ ಅಳಿಯನನ್ನು ಪ್ರೀತಿಸುವುದರಲ್ಲಿ ಎಲ್ಲರಿಗಿಂತ ಮುಂದೆ. ಅಷ್ಟೊಂದು ಪ್ರೀತಿ ತೋರಿಸುತ್ತಿದ್ದರು. ಹಗಲಿನಲ್ಲಿ ಅಕ್ಕನ ಮನೆಗೆ ಹೋಗಿ ಅಳಿಯನಿಗೆ ಇಷ್ಟವಾದ ಅಡುಗೆಯನ್ನೆಲ್ಲ ಮಾಡಿಟ್ಟು ನಂತರ ಅಮ್ಮ ಮನೆಗೆ ಹಿಂತಿರುಗುತ್ತಿದ್ದರು. ಅಕ್ಕನಿಗೆ ವಿಶ್ರಾಂತಿ ಸಿಗಲಿ ಎಂದು ಅಮ್ಮ ತುಂಬಾ ಸಹಾಯ ಮಾಡುತ್ತಿದ್ದರು. ಎಲ್ಲವೂ ತುಂಬಾ ಚೆನ್ನಾಗಿಯೇ ಸಾಗುತ್ತಿತ್ತು. ಈ ನಡುವೆ ನನ್ನ ಮದುವೆ ಆಗುವುದಕ್ಕಿಂತ ಮುಂಚೆ ಅಕ್ಕ ಮತ್ತೆ ಒಂದು ದಿನ ನನಗೆ ಕರೆ ಮಾಡಿ, ತಂಗಿ, ನೀನು ಒಂದು ದಿನ ನಮ್ಮ ಮನೆಗೆ ಬರಬೇಕು ಎಂದಳು. ಆಗಾಗ ನಾನು ಅಮ್ಮನ ಜೊತೆ ಆ ಫ್ಲ್ಯಾಟ್ಗೆ ಹೋಗುತ್ತಿದ್ದೆ. ಆದರೆ ಈ ಬಾರಿ ನಾನು ಒಬ್ಬಳೇ ಹೋದೆ. ಅಮ್ಮನಿಗೆ ಹೇಳಲಾಗದ ಯಾವುದೋ ವಿಷಯವನ್ನು ನನ್ನ ಹತ್ತಿರ ಹಂಚಿಕೊಳ್ಳಬೇಕೆಂದು ಅವಳಿಗೆ ಅನಿಸಿರಬೇಕು. ನಾನು ಅಲ್ಲಿಗೆ ತಲುಪಿದ ತಕ್ಷಣ ಅಕ್ಕ ಯಾವಾಗಲೂ ಮಾಡುವಂತೆ ಜೋರಾಗಿ ಅಳಲು ಶುರು ಮಾಡಿದಳು. ಏನಾಯ್ತು ಅಕ್ಕ? ಮಾವ ಮತ್ತೆ ಇಲ್ಲಿಗೂ ಬಂದ್ರಾ ಎಂದು ಕೇಳಿದೆ. ಅದಕ್ಕೆ ಅಕ್ಕ, ಅಯ್ಯೋ, ಆ ಮಾವನೇ ಬಂದಿದ್ದರೆ ನನಗೇನು ತೊಂದರೆ ಇರಲಿಲ್ಲವೇನೋ. ಆರಂಭದಲ್ಲಿ ನನಗೆ ಅವರ ಮೇಲೆ ಭಯವಿತ್ತು. ಆದರೆ ನಿಜ ಹೇಳಬೇಕೆಂದರೆ ಅವರು ತುಂಬಾ ಪಾವಂ ಸಾಧು. ಈಗ ಅವರ ಮೇಲೆ ನನಗೆ ಎಷ್ಟೊಂದು ಗೌರವ ಬಂದಿದೆ ಗೊತ್ತಾ ಎಂದಳು. ನಂತರ ಅಕ್ಕ, ಅವರು ನನ್ನ ಹಿಂದೆ ತಿರುಗುತ್ತಿದ್ದರು, ಮಾತಾಡಿಸಲು ನೋಡುತ್ತಿದ್ದರು ಅಂತೆಲ್ಲ ನಾನು ಭಾವಿಸಿದೆ ಅಲ್ವಾ. ಅದೆಲ್ಲ ಆರಂಭದಲ್ಲಿ ಆಗುವ ಸಣ್ಣ ಪುಟ್ಟ ಗೊಂದಲಗಳು ಅಷ್ಟೇ. ನಾನು ಪತಿವ್ರತೆ, ಬೇರೆ ಗಂಡಸು ನನ್ನನ್ನು ನೋಡಲೇಬಾರದು, ನಾನು ಗಂಡನಿಗೆ ಮಾತ್ರ ಸೀಮಿತ ಎಂದು ಕುರುಡಾಗಿ ನಂಬಿದ್ದೆ. ಹಾಗಾಗಿ ನನಗೆ ಸ್ವಲ್ಪ ಅತಿಯಾದ ಅನುಮಾನ ಇತ್ತು. ಮಾವನ ಕಿಂಟಲೆಗಳನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಆಹಾ, ಹಾಗಾದರೆ ಅವರು ಮಾಡಿದ್ದೆಲ್ಲ ತಮಾಷೆನಾ? ನಿಜ ಹೇಳಬೇಕೆಂದರೆ ಅವರು ತಮಾಷೆ ಮಾಡುವ ಸ್ವಭಾವದವರು ಎಂದು ಸುಮ್ಮನಾಗಿದ್ದರೆ ಮುಗಿಯುತ್ತಿತ್ತು. ಆದರೆ ಈಗ ನಡೆದಿರುವುದು ಅದಕ್ಕಿಂತ ದೊಡ್ಡ ವಿಷಯ. ಆ ಮನೆಯಿಂದ ಹೊರಗೆ ಬರಲೇಬಾರದಿತ್ತು ಎಂದಳು. ಅಮ್ಮ ಗಂಡನ ಬಟ್ಟೆಗಳನ್ನು ಹಿಡಿದುಕೊಂಡು ಒಂದು ಕಡೆ ನಿಂತು 2-3 ನಿಮಿಷ ಕಾಲ ಸತತವಾಗಿ ಮೂಸಿ ನೋಡುತ್ತಿದ್ದರು. ತಂಗಿ, ಇದನ್ನು ನೋಡಿ ನನಗೇನು ಮಾಡಬೇಕೆಂದು ತಿಳಿಯಲಿಲ್ಲ. ಅಮ್ಮನಿಗೆ ನಾನು ನೋಡುತ್ತಿರೋದು ಗೊತ್ತಾಗಲಿಲ್ಲ. ಆದರೆ ಕಿಟಕಿಯ ಗ್ಲಾಸ್ನ ಪ್ರತಿಫಲನದಲ್ಲಿ ರಿಫ್ಲೆಕ್ಷನ್ ನನಗೆ ಪ್ರತಿಯೊಂದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅದನ್ನು ನೋಡಿ ನನ್ನ ಕಾಲುಗಳು ಗಿಡದಂತೆ ನೆಟ್ಟು ನಿಂತು ಹೋದವು.
ನಾನು ತಕ್ಷಣ ಅತ್ತ ಕಡೆ ಹೋದೆ. ಅಮ್ಮ ಗಾಬರಿಯಿಂದ ಅದನ್ನು ಬಚ್ಚಿಟ್ಟರು. ನಾನು ನೋಡಿದ್ದು ಅಮ್ಮನಿಗೆ ಗೊತ್ತಾಗಲಿಲ್ಲ. ಆದರೆ ಅಮ್ಮ ಇಲ್ಲಿಗೆ ಬರುವುದು ನನಗೆ ದೊಡ್ಡ ಸವಾಲಾಗಿದೆ ಎಂದು ಅರ್ಥವಾಯಿತು. ಹೀಗೆಯೇ ಮುಂದುವರಿದರೆ ನಾನು ಮತ್ತು ನನ್ನ ಗಂಡ ಬೇರೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸುತ್ತಿದ್ದವು. ಅಮ್ಮ, ನೀನು ಮಾಡುತ್ತಿರುವುದು ಏನು? ಇಲ್ಲಿಗೆ ಇನ್ಮುಂದೆ ಬರಬೇಡ. ನನಗೆ ನನ್ನ ಗಂಡನ ಜೊತೆ ನೆಮ್ಮದಿಯಿಂದ ಇರಬೇಕು ಎಂದು ನೇರವಾಗಿ ಹೇಳಬೇಕು ಅನಿಸಿತು. ಆದರೆ ಅದನ್ನು ಹೇಳುವ ಧೈರ್ಯ ನನಗಿರಲಿಲ್ಲ. ಅದಕ್ಕಾಗಿಯೇ ನಾನು ಇಬ್ಬರನ್ನೂ ಸೂಕ್ಷ್ಮವಾಗಿ ಗಮನಿಸಲು ಶುರು ಮಾಡಿದೆ. ನಂತರ ನನ್ನ ಗಂಡನಿಗೆ ಎಚ್ಚರಿಕೆ ನೀಡಿದೆ. ಇನ್ಮುಂದೆ ನೀವು ಕೊಳೆಯಾದ ಬಟ್ಟೆಗಳನ್ನು ತಂದು ವಾಷಿಂಗ್ ಮಿಷಿನ್ ಪಕ್ಕದಲ್ಲಿರುವ ಬಕೆಟ್ಗೆ ಹಾಕಬಾರದು. ನಮ್ಮ ಬೆಡ್ರೂಮ್ ಒಳಗಿರುವ ಬಕೆಟ್ಗೆ ಮಾತ್ರ ಹಾಕಿ ಎಂದೆ. ಗಂಡ ಯಾಕೆ ಹಂಗೆ ಎಂದು ಕೇಳಿದರು. ಏನಿಲ್ಲ, ಅಲ್ಲಿ ಹಾಕಿದರೆ ಅನುಕೂಲ, ಬಟ್ಟೆಗಳೆಲ್ಲ ಬೆವರು ನಾರುವುದಿಲ್ಲ ಎಂದು ಸುಳ್ಳು ಹೇಳಿದೆ. ನನ್ನ ಗಂಡ ಹಾಗೆಯೇ ಮಾಡಿದರು. ಆದರೆ ನಮ್ಮ ಅಮ್ಮನಿಗೆ ಅನುಮಾನ ಬಂತು. ಒಂದು ದಿನ ನನ್ನ ಹತ್ತಿರ, ಏನೇ ಈಗಿತ್ತೀಚೆಗೆ ಅವನ ಬಟ್ಟೆಗಳನ್ನೆಲ್ಲ ನೀನು ತೊಳೆಯುತ್ತಿಲ್ವಾ ಎಂದು ಕೇಳಿದರು. ನಾನು, ಇಲ್ಲ ಅಮ್ಮ, ನಾನು ಸಂಜೆಯಾಗುವುದರೊಳಗೆ ಎಲ್ಲವನ್ನೂ ತೊಳೆದು ಹಾಕಿಬಿಡುತ್ತೇನೆ ಎಂದೆ. ಆಹಾ, ಇದೇನು ನಿನಗೆ ಹೊಸ ಅಭ್ಯಾಸ? ದಿನವೂ ಇಲ್ಲಿ ತಂದು ಹಾಕುತ್ತಿದ್ದೆಯಲ್ಲ ಎಂದರು. ಓಹ್, ಏನಿಲ್ಲ ಅಮ್ಮ, ನೋಡಿದೆ, ತಕ್ಷಣ ತೊಳೆಯಬೇಕು ಅನಿಸಿತು ಅಷ್ಟೇ ಎಂದೆ. ಅಮ್ಮನ ಮುಖದಲ್ಲಿ ಅಸಮಾಧಾನದ ಭಾವನೆ ಎದ್ದು ಕಾಣುತ್ತಿತ್ತು. ಆ ವಿಷಯ ಅಲ್ಲಿಗೆ ಮುಗಿಯಿತು ಅಂದುಕೊಂಡಿದ್ದೆ. ಆದರೆ ಹಂಗಾಗಲಿಲ್ಲ ತಂಗಿ. ನನ್ನ ಗಂಡ ಮನೆಯಲ್ಲಿರುವ ದಿನಗಳಲ್ಲಿ ಅಮ್ಮ ಬೆಳಿಗ್ಗೆ ಬಂದು ಮಧ್ಯಾಹ್ನದ ಅಡುಗೆಗೆ ಸಹಾಯ ಮಾಡುತ್ತಿದ್ದರು. ಆಮೇಲೆ ಸುಮಾರು ಮಧ್ಯಾಹ್ನ ಹೊರಡುತ್ತಿದ್ದರು. ಅಯ್ಯೋ ಅಕ್ಕ, ಅಮ್ಮ ಹೆಚ್ಚಾಗಿ ಅಲ್ಲಿಗೆ ಹೋಗುವುದಿಲ್ಲವಲ್ಲ, ಸಂಜೆ ತಾನೇ ಹೋಗೋದು ಎಂದೆ. ಅದಕ್ಕೆ ಅಕ್ಕ, ಆ ಕಥೆಯನ್ನೇ ನಾನೀಗ ಹೇಳಲು ಹೊರಟಿರುವುದು. ಅಂದರೆ ಮಧ್ಯಾಹ್ನ ಅಮ್ಮ ಫ್ಲ್ಯಾಟ್ನಿಂದ ಹೊರಡುತ್ತಾರೆ. ನಾನು ಅಮ್ಮ ಸ್ವಂತ ಮನೆಗೆ ಹೋಗುತ್ತಿದ್ದಾರೆ ಅಂದುಕೊಳ್ಳುತ್ತಿದ್ದೆ. ಆದರೆ ಆಮೇಲೆ ನನಗೆ ಗೊತ್ತಾಗಿದ್ದು ಅಮ್ಮ ಮನೆಗೆ ಹೋಗುತ್ತಿರಲಿಲ್ಲ ಎಂದು. ಹಾಗಾದರೆ ಅಮ್ಮ ಎಲ್ಲಿಗೆ ಹೋಗುತ್ತಿದ್ದರು? ಒಂದು ದಿನ ಅಮ್ಮ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಹೊರಡುವಾಗ ನಾನು ಗಮನಿಸಿದೆ. ಹೊರಡಲು ನಿಂತ ಅಮ್ಮ ಸೋಫಾದಲ್ಲಿ ಕುಳಿತಿದ್ದ ನನ್ನ ಗಂಡನನ್ನು ನೋಡಿ ಏನೋ ಒಂದು ರೀತಿಯ ಸಿಗ್ನಲ್ ಮಾಡಿದರು. ಅದನ್ನು ನೋಡಿ ನನ್ನ ಗಂಡ ಕೂಡ ಸರಿ ಎನ್ನುವಂತೆ ಕಣ್ಣು ಸನ್ನೆ ಮಾಡಿದರು. ಅಮ್ಮ ಹೋದ ನಂತರ ನನ್ನ ಗಂಡ ಹೋಗಿ ಸ್ನಾನ ಮಾಡಿಕೊಂಡು ಬಂದರು. ಏನೇ, ನಾನು ನನ್ನ ಸ್ನೇಹಿತರ ಜೊತೆ ಆಚೆ ಹೋಗಿ ಬರ್ತೀನಿ ಅಂದರು. ಅವರ ಗೆಳೆಯರೆಲ್ಲ ಹತ್ತಿರದಲ್ಲೇ ಇದ್ದಾರೆ. ಅಲ್ಲಿ ಯಾವುದೋ ಕ್ಲಬ್ನಲ್ಲಿ ಕ್ಯಾರಂ, ಟೇಬಲ್ ಟೆನ್ನಿಸ್ ಆಟಗಳೆಲ್ಲ ಆಡಲು ಹೋಗುತ್ತಿರುತ್ತಾರೆ. ಹಾಗಾಗಿ ನನಗೇನೂ ಅನುಮಾನ ಬರಲಿಲ್ಲ. ಸಾಮಾನ್ಯವಾಗಿ ಹೀಗೆ ಹೋಗುತ್ತಿದ್ದರು, ಸಂಜೆ ಹಿಂತಿರುಗುತ್ತಿದ್ದರು. ಅದರಿಂದ ನನಗೇನೂ ತೊಂದರೆ ಇರಲಿಲ್ಲ. ಆದರೆ ತಕ್ಷಣ ಸ್ನಾನ ಮಾಡಿ ಶೃಂಗಾರಗೊಂಡು ಹೀಗೆ ಹೊರಟಿದ್ದು ಮತ್ತು ಆ ಕಣ್ಣಿನ ಸನ್ನೆ ನನಗೆ ದೊಡ್ಡ ಅನುಮಾನ ತಂದೊಡ್ಡಿತು. ಆಮೇಲೆ ಯೋಚಿಸಿದಾಗ ಗೊತ್ತಾಯ್ತು, ಅಮ್ಮ ಹೊರಟಾಗಲೆಲ್ಲ ನನ್ನ ಗಂಡ ಮನೆಯಲ್ಲಿದ್ದರೆ, ಅಮ್ಮ ಹೋದ ಸ್ವಲ್ಪ ಸಮಯಕ್ಕೆಲ್ಲ ಇವರು ಸ್ನಾನ ಮಾಡಿ ಕ್ಲಬ್ಗೆ ಹೋಗುತ್ತೇನೆ ಎಂದು ನೆಪ ಹೇಳಿ ಹೊರಡುತ್ತಿದ್ದರು. ಇದು ನಿತ್ಯದ ಅಭ್ಯಾಸವಾಗಿದ್ದರಿಂದ ನಾನು ಗಮನಿಸಿರಲಿಲ್ಲ. ಆದರೆ ಅಂದು ನಾನು ಗಂಭೀರವಾಗಿ ಗಮನಿಸಿದೆ. ನನಗೆ ಗಂಡ ಎಲ್ಲಿಗೆ ಹೋಗುತ್ತಾರೆ ಎಂಬ ಕುತೂಹಲ ತಡೆಯಲಾಗದೆ ಅವರನ್ನೇ ಹಿಂಬಾಲಿಸಿದೆ. ಆದರೆ ನನಗೆ ಒಂದು ವಿಷಯ ಅರ್ಥವಾಯಿತು. ಸ್ನಾನ ಮಾಡಿ ಸಿದ್ಧರಾಗಿ ಅವರು ಹೋಗುತ್ತಿರುವುದು ನಮ್ಮ ಫ್ಲ್ಯಾಟ್ನ ತೀರಾ ಕೆಳಗಿನ ಮಹಡಿಯಲ್ಲಿರುವ ಕೊನೆಯ ಫ್ಲ್ಯಾಟ್ಗೆ. ಅದರ ನಂಬರ್ 8. ಅಲ್ಲಿಗೆ ಹೋಗಿ ಬಾಗಿಲು ತಟ್ಟಿದರು. ಅಲ್ಲಿ ನನ್ನ ಗಂಡನಂತೆಯೇ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವ ಒಬ್ಬ ಹಿರಿಯ ಸಾಹೇಬರು ಇರುತ್ತಾರೆ. ಅವರಿಗೆ ಸುಮಾರು 52-53 ವರ್ಷ ವಯಸ್ಸು. ಆಗಾಗ ಸಿಗುತ್ತಿರುತ್ತಾರೆ, ವಿಶ್ ಮಾಡುತ್ತೇವೆ. ನನ್ನ ಗಂಡನಿಗೆ ಅವರು ಒಳ್ಳೆ ಸ್ನೇಹಿತರು. ನನ್ನ ಗಂಡ ಅಲ್ಲಿಗೆ ಹೋಗಿ ಬಾಗಿಲು ತಟ್ಟಿದರು. ನಾನು ಇಣುಕಿ ನೋಡಿದೆ. ಅವರು ಒಳಗಡೆ ಹೋದರು. ನಾನು ಸ್ವಲ್ಪ ಹೊತ್ತು ಅಲ್ಲೇ ನಿಂತೆ. ಕಾದು ನೋಡಿದೆ, ನನ್ನ ಗಂಡ ಆ ರೂಮ್ನಿಂದ ಆಚೆ ಬರ್ತಾರಾ ಅಂತ. ನನಗೆ ವಿಪರೀತ ಅನುಮಾನಗಳು ಬಂದವು. ಯಾಕೆ ಅವರ ರೂಮ್ಗೆ ಹೋಗಿದ್ದಾರೆ? ಕುಡಿಯುವ ಅಭ್ಯಾಸವೇನಾದರೂ ಶುರುವಾಯಿತಾ? ಕೆಟ್ಟ ಸಹವಾಸಕ್ಕೆ ಬಿದ್ದಿದ್ದಾರಾ ಎಂದೆಲ್ಲ ಯೋಚಿಸಿದೆ. ಮೇಲಿಂದ ಮುಖ್ಯ ದ್ವಾರವನ್ನು ನೋಡುತ್ತಾ ಕಾಯುತ್ತಿದ್ದೆ. ಹೀಗೆ ಸುಮಾರು ಸಮಯ ಕಳೆದು ಹೋಯಿತು. ಹಲವು ಬಾರಿ ನಾನು ಕೆಳಗೆ ಬಂದು ನೋಡಿ ಮೇಲೆ ಹೋದೆ. ಕೊನೆಗೆ ನನಗೆ ಸುಸ್ತಾಗಿ ಕಾಲೇ ಮುರಿದು ಬಿದ್ದಂತಾಯ್ತು. ಆ ಸಮಯದಲ್ಲಿ ದಿಢೀರನೆ ಆ ಸಾಹೇಬರ ಫ್ಲ್ಯಾಟ್ ಬಾಗಿಲು ತೆರೆಯಿತು. ನಾನು ನೋಡುವಾಗ ಅಮ್ಮ ಸೀರೆಯನ್ನೆಲ್ಲ ಅಚ್ಚುಕಟ್ಟಾಗಿ ಸರಿ ಮಾಡಿಕೊಂಡು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಆಚೆಗೆ ಬರುತ್ತಿದ್ದಾರೆ. ನಾನು ತಕ್ಷಣ ಪಕ್ಕದಲ್ಲಿ ಅಡಗಿ ನಿಂತೆ.
ಅಮ್ಮ ಆಚೀಚೆ ನೋಡಿ ಏನೂ ತಿಳಿಯದವರಂತೆ ಕೆಳಗೆ ನಡೆದುಕೊಂಡು ಹೋದರು. ಸ್ವಲ್ಪ ಸಮಯದ ನಂತರ ಆ ಸಾಹೇಬರು ಕೂಡ ಬಂದರು. ಇದೆಲ್ಲವನ್ನೂ ನಾನು ಕಣ್ಣಾರೆ ಕಂಡೆ. ನಂತರ ಆ ಸಾಹೇಬರು ಕಾರ್ ಸ್ಟಾರ್ಟ್ ಮಾಡಿ ಅಮ್ಮನನ್ನು ಕರೆದುಕೊಂಡು ಹೋದರು. ಬಹುಶಃ ಹತ್ತಿರದಲ್ಲಿ ಎಲ್ಲಾದರೂ ಬಿಡಲು ಹೋಗಿರಬಹುದು. ಏನೇ ಆಗಲಿ ನಾನು ಅದನ್ನು ನೋಡಿದೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ ಕೂಡ ಆ ಫ್ಲ್ಯಾಟ್ನಿಂದ ಆಚೆ ಬಂದರು. ನಾನು ತಕ್ಷಣ ಮೇಲೆ ಓಡಿದೆ. ನನಗೆ ಚಿತ್ರಣವೆಲ್ಲ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಅವರು ಮೆಟ್ಟಿಲು ಹತ್ತಿ ಮೇಲೆ ಬರುತ್ತಿದ್ದಂತೆ ಬಾ ಇಲ್ಲಿ ನನಗೆ ಸತ್ಯ ಗೊತ್ತಾಗಬೇಕು ಎಂದು ಕಾರಿಡಾರ್ನಲ್ಲಿ ಜಗಳ ಮಾಡದೆ ಅವರನ್ನು ಹಿಡಿದು ಒಳಗೆ ಎಳೆದೊಯ್ದೆ. ತಾನು ಸಿಕ್ಕಿಬಿದ್ದಿದ್ದೇನೆ ಎಂದು ಅವರಿಗೆ ಅರ್ಥವಾಯಿತು. ನಿಜವಾಗಿ ನಡೆದಿದ್ದೇನು ಎಂದು ವಿಚಾರಿಸಿದೆ. ಆಗ ಅವರು ಹೇಳಿದರು. ಈ ನಡುವೆ ಅಮ್ಮ ನನ್ನ ಮೇಲೆ ಅತಿಯಾದ ಪ್ರೀತಿ ತೋರಿಸುತ್ತಿದ್ದರು. ಪಕ್ಕದಲ್ಲಿ ಕುಳಿತಾಗಲೆಲ್ಲ ತಲೆಯ ಸವರುತ್ತಿದ್ದರು. ಆದರೆ ಆಮೇಲೆ ಆ ಸ್ಪರ್ಶದ ರೀತಿಯೇ ಬದಲಾಯಿತು. ತಲೆಯಲ್ಲ, ಅವರು ಬೇರೆ ರೀತಿಯಲ್ಲಿ ಸ್ಪರ್ಶಿಸಲು ಶುರುಮಾಡಿದರು. ಒಟ್ಟಿನಲ್ಲಿ ಅಮ್ಮನೇ ಮುಂದೆ ನಿಂತು ಈ ರೀತಿ ಕೆಟ್ಟ ದಾರಿ ತುಳಿಯಲು ಪ್ರಚೋದಿಸಿದರು. 3-4 ಬಾರಿ ಹೀಗಾದ ಮೇಲೆ ನನ್ನ ಮನಸ್ಸಿನಲ್ಲಿಯೂ ದುರ್ಬುದ್ಧಿ ಬಂತು. ಗಂಡಸರ ಮನಸ್ಸು ಚಂಚಲವಲ್ಲವೇ, ಆಮೇಲೆ ಸುಮ್ಮನಿರಲು ಆಗಲಿಲ್ಲ. ಹೀಗೆ ಶುರುವಾಯಿತು. ಇನ್ನು ಆ ಸಾಹೇಬರು ಅಂದರೆ ಅವರು ಹೆಂಡತಿ ಮಕ್ಕಳನ್ನು ಅಗಲಿ ಇಲ್ಲೊಬ್ಬರೇ ವಾಸಿಸುತ್ತಿರುವವರು. ಅವರಿಗೆ ಇಂತಹ ವಿಷಯಗಳಲ್ಲಿ ಅತಿಯಾದ ಅನುಭವವಿತ್ತು. ನನ್ನ ಗಂಡ ಆ ಸಾಹೇಬರ ಬಳಿ ನಮ್ಮ ಅತ್ತೆ ನನ್ನ ಮೇಲೆ ಹೀಗೆ ಕಣ್ಣು ಹಾಕುತ್ತಿದ್ದಾರೆ ಎಂದು ಹಾಸ್ಯವಾಗಿ ಹೇಳಿದ್ದಾರೆ. ಆಗ ಆ ಸಾಹೇಬರು ಅದಕ್ಕೇನಂತೆ, ಅದನ್ನೊಂದು ಅದೃಷ್ಟ ಅಂದುಕೋ, ಅತ್ತೆಯ ಪ್ರೀತಿ ಸಿಗುವುದು ದೊಡ್ಡ ಭಾಗ್ಯ ಎಂದು ಪ್ರಚೋದನೆ ನೀಡಿದ್ದಾರೆ. ಇದನ್ನು ಕೇಳಿ ನನ್ನ ಗಂಡನಿಗೂ ಮತ್ತಷ್ಟು ಧೈರ್ಯ ಬಂತು. ಆ ಸಾಹೇಬರೇ, ಇಂತಹ ಅತ್ತೆ ಸಿಕ್ಕರೆ ಬಿಡಬೇಡ. ಅದಕ್ಕೆ ಸುರಕ್ಷಿತವಾದ ಜಾಗ ಇಲ್ಲಿದೆಯಲ್ಲ. ನನ್ನ ಮನೆಗೆ ಕರೆದುಕೊಂಡು ಬಾ, ನನಗೂ ಒಬ್ಬರು ಜೊತೆಯಾಗುತ್ತಾರೆ, ನಿನಗೂ ಸುರಕ್ಷಿತವಾದ ಜಾಗ ಸಿಗುತ್ತದೆ. ನಿನ್ನ ಹೆಂಡತಿಗೆ ಗೊತ್ತಾಗದಂತೆ ಪಕ್ಕದಲ್ಲೇ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ ಎಂದು ಧೈರ್ಯ ತುಂಬಿದ್ದಾರೆ. ಹೀಗೆ ಅಮ್ಮನನ್ನು ಆ ಸಾಹೇಬರಿಗೆ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ. ಆ ಪೋಲಿ 52 ವರ್ಷದ ಶ್ರೀಮಂತ ಸಾಹೇಬನನ್ನು ಕಂಡ ಮೇಲೆ ಅಮ್ಮನಿಗೂ ಖುಷಿಯಾಗಿದೆ. ಹೀಗೆ ಅಮ್ಮ ಅಲ್ಲಿಯೂ ತಮ್ಮ ಕೈಚಳಕ ತೋರಿಸಿದ್ದಾರೆ. ಒಂದೇ ಸಮಯದಲ್ಲಿ ಅತ್ತೆಗೆ ಅಳಿಯನೂ ಸಿಕ್ಕಿದ, ಜೊತೆಗೆ ಇನ್ನೊಬ್ಬ ಸಾಹೇಬನೂ ಸಿಕ್ಕಿದಂತಾಯಿತು. ನಂತರ ಅವರು ಯಾವುದೇ ಭಯವಿಲ್ಲದೆ ಇದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಈ ನಡುವೆ ನಾನು ಇದನ್ನು ಕಂಡುಹಿಡಿದುಬಿಟ್ಟೆ. ನನ್ನ ಗಂಡ ನನ್ನ ಬಳಿ ಎಲ್ಲ ಸತ್ಯವನ್ನೂ ಒಪ್ಪಿಕೊಂಡರು. ಆದರೆ ಈ ಸಂಬಂಧವನ್ನು ನಾನು ಮುಂದುವರಿಸಲು ಬಯಸುವುದಿಲ್ಲ. ನನಗೆ ಒಳ್ಳೆ ಕೆಲಸವಿತ್ತು, ಅದನ್ನು ಬಿಟ್ಟು ನಾನು ಮದುವೆಯಾದೆ. ಈಗ ನಾನು ವಿದೇಶಕ್ಕೆ, ಗಲ್ಫ್ಗೆ ಕೆಲಸಕ್ಕೆ ಹೋಗುತ್ತಿದ್ದೇನೆ ಎಂದಳು. ಅಕ್ಕ, ಇದನ್ನು ಕುಳಿತು ಮಾತನಾಡಿ ಸರಿಮಾಡಿಕೊಳ್ಳೋಣ ಎಂದರು. ಅಕ್ಕ ಕೇಳಲಿಲ್ಲ. ವಿಷಯ ತಿಳಿದು 3 ತಿಂಗಳ ನಂತರ ಅಮ್ಮನಿಗೆ ವಿಷಯ ತಿಳಿಸಿ. ತನ್ನ ಗಂಡನನ್ನು ಬಿಟ್ಟು ಅಮ್ಮನ ಜೊತೆಯೂ ಮಾತನಾಡದೆ ಅವಳು ನೇರವಾಗಿ ವಿದೇಶಕ್ಕೆ ಹೋಗಿ ಕೆಲಸಕ್ಕೆ ಸೇರಿದಳು. ಈಗಲೂ ಅಲ್ಲೇ ಇದ್ದಾಳೆ. 2ನೇ ಮದುವೆ ಮಾಡಿಕೊಂಡಿಲ್ಲ. ಗಂಡನಿಂದ ವಿಚ್ಛೇದನ, ಡಿವೋರ್ಸ್ ಪಡೆದ ಮೇಲೆ ನಮ್ಮ ಅಮ್ಮನ ಜೊತೆ ಆಕೆ ಮಾತನಾಡುತ್ತಲೇ ಇಲ್ಲ. ಅಮ್ಮ ಮಾತ್ರ ಅವಳು ಸುಮ್ಮನೆ ತಪ್ಪು ತಿಳಿದುಕೊಂಡಿದ್ದಾಳೆ ಎಂದು ಹೇಳುತ್ತಿದ್ದರು. ಈ ಒಂದು ಘಟನೆ ನಮ್ಮ ಕುಟುಂಬದಲ್ಲಿ ಎಷ್ಟೋ ಗೊಂದಲಗಳನ್ನು ಉಂಟುಮಾಡಿತು. ಅದಕ್ಕಾಗಿಯೇ ನಾನು ನನಗೆ ಮದುವೆಯೇ ಬೇಡ, ಮದುವೆಯಾದರೆ ಸರಿಬರುವುದಿಲ್ಲ, ಅಮ್ಮ ಕೂಡ ಇಲ್ಲೇ ಇದ್ದಾರಲ್ಲ ಎಂದೆಲ್ಲ ಮನಸ್ಸಿನಲ್ಲಿ ಅಂದುಕೊಂಡಿದ್ದೆ. ಆದರೆ ಅಮ್ಮ ಆಮೇಲೆ, ಅಯ್ಯೋ ಮಗಳೇ, ಹಂಗೇನೂ ಇಲ್ಲ, ಅವಳಿಗೆ ಬರೀ ಭ್ರಮೆ ಅಷ್ಟೇ, ಗಂಡನ ಮೇಲಿದ್ದ ಅತಿಯಾದ ಸ್ವಾಮ್ಯ ಸೂಚಕ ಪೊಸೆಸಿವ್ ಭಾವನೆಯಿಂದ ಅವಳಿಗೆ ಹಾಗೆ ಅನಿಸಿದೆ. ನಮ್ಮ ಮನೆ ದೇವರ ಮೇಲೆ ಆಣೆ, ನಾನು ಅಂಥದ್ದೇನೂ ಮಾಡಿಲ್ಲ ಎಂದೆಲ್ಲ ಅಮ್ಮ ಹೇಳಿದರು. ಅದನ್ನೆಲ್ಲ ಕೇಳಿದಾಗ ಅಮ್ಮ ಹೇಳುತ್ತಿರುವುದರಲ್ಲೂ ಸತ್ಯ ಇರಬಹುದಲ್ಲವೇ, ಸಾಕ್ಷಾತ್ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದಾರಲ್ಲ ಎಂದು ನನಗೂ ಅನಿಸಿತು. ನಮ್ಮ ಅಪ್ಪ ಕೂಡ ಅಮ್ಮನ ಮಾತು ನಂಬಿದರು. ಹಾಗಾಗಿ ಆಮೇಲೆ ಬಂದ ಒಂದು ಮದುವೆ ಪ್ರಸ್ತಾಪಕ್ಕೆ ನಾನು ಒಪ್ಪಿಕೊಂಡೆ. ನನಗೂ ಹುಡುಗ ಇಷ್ಟವಾದ, ನೋಡೋಕೆ ತುಂಬಾ ಮುದ್ದಾಗಿದ್ದ. ಆದರೆ ಈ ವಿಷಯ ನಮ್ಮ ಅಕ್ಕನಿಗೆ ಗೊತ್ತಾದಾಗ, ತಂಗಿ, ಇದು ನಿನಗೆ ದೊಡ್ಡ ರೆಡ್ ಸಿಗ್ನಲ್, ಎಚ್ಚರಿಕೆ. ನೀನೊಂದು ಕೆಲಸ ಮಾಡು, ಮದುವೆಯಾದ ಮೇಲೆ ಅವನನ್ನು ನಮ್ಮ ಅಮ್ಮನ ಮನೆ ಕಡೆಗೆ ಕರೆದುಕೊಂಡು ಬರಲೇಬೇಡ. ಬಂದರೆ ನಿನಗೆ ತೊಂದರೆಯಾಗುತ್ತದೆ ಎಂದಳು. ಅಕ್ಕನ ಮಾತನ್ನು ತಳ್ಳಿಹಾಕಲು ಆಗಲಿಲ್ಲ. ಹಾಗಾಗಿ ಸರಿ ಅಕ್ಕ, ನಾನು ಹುಷಾರಾಗಿರುತ್ತೇನೆ ಎಂದೆ. ಹೀಗೆ ನನ್ನ ಮದುವೆಯಾಯಿತು. ಆದರೆ ನನ್ನ ಜೀವನ ಅಕ್ಕನ ಜೀವನದಷ್ಟು ಸುಂದರವಾಗಿರಲಿಲ್ಲ. ಆರಂಭದ ದಿನಗಳಲ್ಲಿ ನನ್ನ ಗಂಡನಿಗೆ ಅಷ್ಟೊಂದು ಉತ್ಸಾಹವಾಗಲಿ ಚುರುಕಾಗಲಿ ಇರಲಿಲ್ಲ. ನನಗೆ ನನ್ನ ಗಂಡನ ರೂಪದ ಮೇಲೆ ತುಂಬಾ ಮೆಚ್ಚುಗೆಯಿತ್ತು. ಆದರೆ ಕೆಲವು ದಿನಗಳು ಕಳೆದಂತೆ, ಅಬ್ಬಾ
ಒಬ್ಬ ವ್ಯಕ್ತಿ ಗಂಡನಾಗಿ ಇದ್ದಾನಲ್ಲ ಎನ್ನುವುದನ್ನು ಬಿಟ್ಟರೆ ವಿಶೇಷವಾಗಿ ಪ್ರೀತಿ ತೋರಿಸುವುದಾಗಲಿ ಅಥವಾ ಒಬ್ಬ ಹೆಂಡತಿಗೆ ಬೇಕಾದ ಭಾವನಾತ್ಮಕ ಬೆಂಬಲವಾಗಲಿ ಅವರಲ್ಲಿ ಇರಲಿಲ್ಲ. ಆದರೂ ಯಾವುದೇ ಜಗಳವಿಲ್ಲದೆ ಆರ್ಥಿಕವಾಗಿ ನಾವಿಬ್ಬರೂ ಚೆನ್ನಾಗಿಯೇ ದಿನ ದೂಡುತ್ತಿದ್ದೆವು. ಅಕ್ಕ ಹೇಳಿದ ಮಾತನ್ನು ಕೇಳಿ ನಾನು ಏನು ಮಾಡಿದೆ ಎಂದರೆ, ನನ್ನ ಗಂಡ ಕೆಲಸ ಮಾಡುತ್ತಿದ್ದ ಜಾಗದಲ್ಲೇ ಒಂದು ಫ್ಲ್ಯಾಟ್ ಪಡೆದು ವಾಸಿಸಲು ಶುರುಮಾಡಿದೆ. ನಾನು ನನ್ನ ಮನೆಗೆ ಹೆಚ್ಚಾಗಿ ಹೋಗುತ್ತಿರಲಿಲ್ಲ, ಗಂಡನ ಮನೆಗೂ ಹೋಗುತ್ತಿರಲಿಲ್ಲ. ನಾವಿಬ್ಬರೂ ಅಪರೂಪಕ್ಕೊಮ್ಮೆ ಹೋಗಿ ಒಂದು ದಿನ ಇದ್ದು ಹಿಂತಿರುಗುತ್ತಿದ್ದೆವು. ಇದರಿಂದ ಯಾವುದೇ ಅಪಾಯ ಇರಲಿಲ್ಲ. ನನ್ನ ಗಂಡನ ಮನೆಯಲ್ಲಿ ಮಾವ ಮತ್ತು ಅತ್ತೆ ನನ್ನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಯಾವುದೇ ತೊಂದರೆ ಇರಲಿಲ್ಲ. ಆದರೂ ನಮ್ಮ ಅಮ್ಮನ ವಿಷಯ ನೆನಪಿಸಿಕೊಂಡು ನಾವು ಆ ಫ್ಲ್ಯಾಟ್ನಲ್ಲೇ ಇರುತ್ತಿದ್ದೆವು. ನಾನು ನನ್ನ ಗಂಡನಿಗೆ ಈ ವಿಷಯಗಳನ್ನೆಲ್ಲ ಹೇಳಿರಲಿಲ್ಲ. ಅವರು ನನ್ನ ಇಷ್ಟದಂತೆಯೇ ನಡೆಯುತ್ತಿದ್ದರು. ಈ ನಡುವೆ ನಮಗೆ ಮಕ್ಕಳಾಗಲಿಲ್ಲ. ಅಮ್ಮ ಆಗಾಗ ಫೋನ್ ಮಾಡಿ ಏನೇ ಇಷ್ಟೊಂದು ದಿನವಾಯ್ತು, ಇನ್ನೂ ಯಾವುದೇ ಸಿಹಿ ಸುದ್ದಿ ಇಲ್ಲವೇ ಎಂದು ಕೇಳುತ್ತಿದ್ದರು. ಸಿಹಿ ಸುದ್ದಿ ಇದ್ದು ಏನು ಮಾಡುವುದು ಅಮ್ಮ ಎಂದು ನಾನು ಕೇಳುತ್ತಿದ್ದೆ. ಅಯ್ಯೋ ಮಗಳೇ, ನೀನು ಅವನಿಗೆ ಸ್ವಲ್ಪ ಹೇಳು, ನೀನೂ ಕೂಡ ಗಮನ ಹರಿಸು. ಅದಕ್ಕೆ ಕೆಲವು ದಿನಗಳಿವೆ, ನಾನು ನಿನಗೆ ಹೇಳಿಕೊಡುತ್ತೇನೆ. ಆ ದಿನಗಳಲ್ಲಿ ಪ್ರೀತಿಯಿಂದ ಇದ್ದು ಹೇಗೆ ನಡೆದುಕೊಳ್ಳಬೇಕು ಅಂತ ತಿಳಿಸುತ್ತೇನೆ ಎಂದರು. ನಾನು ಬೇಡ ಅಮ್ಮ, ಅದೆಲ್ಲ ನಾನು ಇಂಟರ್ನೆಟ್ನಲ್ಲಿ ನೋಡಿ ತಿಳಿದುಕೊಳ್ಳುತ್ತೇನೆ. ನಿಮ್ಮ ಸಲಹೆಗೆ ಧನ್ಯವಾದಗಳು ಎಂದು ಹೇಳಿ ಅಮ್ಮನಿಗೆ ಹೆಚ್ಚು ಮಾತನಾಡಲು ಅವಕಾಶ ಕೊಡಲಿಲ್ಲ. ಆದರೆ ರೂಪ ನೋಡಿ ಮದುವೆಯಾದ ನನ್ನ ದಾಂಪತ್ಯ ಜೀವನ ಒಂದು ಸಣ್ಣ ಕಾಲುವೆಯಂತೆ ಸುಮ್ಮನೆ ಹರಿದು ಹೋಗುತ್ತಿತ್ತು. ನಿಜ ಹೇಳಬೇಕೆಂದರೆ ನನಗೆ ಸಮುದ್ರದಷ್ಟು ಆಸೆಗಳಿದ್ದವು. ಆದರೆ ಯಾವುದೂ ಈಡೇರದೆ ಎಲ್ಲೂ ಸಂಗಮವಾಗದೆ ಬರಿದಾಗಿ ಹೋಗುವ ಹಳ್ಳದಂತೆ ನನ್ನ ಜೀವನವಾಗಿತ್ತು. ದಿನ ಕಳೆದಂತೆ ನನಗೆ ಸಿಟ್ಟು ಮತ್ತು ಬೇಸರ ಹೆಚ್ಚಾಯಿತು. ಇನ್ನೊಂದೆಡೆ ಅಕ್ಕ ಇರುತ್ತಿದ್ದ ಊರಿನಲ್ಲಿ ಅವಳು ಒಬ್ಬನ ಜೊತೆ ಲಿವಿಂಗ್ ಟುಗೆದರ್ ನಲ್ಲಿದ್ದಳು. ಆದರೆ ಆತನನ್ನು ಮದುವೆಯಾಗುವುದಿಲ್ಲ, ಇನ್ಮುಂದೆ ಮದುವೆಯೇ ಬೇಡ ಎಂದು ಅಕ್ಕ ಹೇಳಿದ್ದಳು. ನಿಜ ಹೇಳಬೇಕೆಂದರೆ ಅಕ್ಕ ತನ್ನ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಳು. ನಾನು ನನ್ನ ಜೀವನದ ಕೊರತೆಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳುತ್ತಿರಲಿಲ್ಲ, ಆದರೆ ಅಕ್ಕ ನನ್ನ ಬಳಿ ಎಲ್ಲವನ್ನೂ ಹೇಳುತ್ತಿದ್ದಳು. ಕೊನೆಗೆ ಒಂದು ದಿನ ನಾನು ಅಕ್ಕನ ಬಳಿ ನನ್ನ ಮನಸ್ಸಿನ ನೋವನ್ನೆಲ್ಲ ಹೇಳಿ ಜೋರಾಗಿ ಅತ್ತೆ. ಆಗ ಅಕ್ಕ, ಏನ್ ಮಾಡೋದು ತಂಗಿ, ಅವನನ್ನು ಕರೆದುಕೊಂಡು ಹೋಗಿ ಯಾವುದಾದರೂ ಒಳ್ಳೆ ಡಾಕ್ಟರ್ ತೋರಿಸು ಅಥವಾ ಕೌನ್ಸೆಲಿಂಗ್ ಕೊಡಿಸು ಎಂದಳು. ನಾನುವೇ ಅಕ್ಕ, ನಾವು ಫ್ಲ್ಯಾಟ್ ಬಿಟ್ಟು ಮತ್ತೆ ಗಂಡನ ಮನೆಗೆ, ಮಾವನ ಮನೆಗೆ ಹೋಗುವುದು ಒಳ್ಳೆಯದು ಅನಿಸುತ್ತಿದೆ. ಅಲ್ಲಿ ಮಾವ ಅತ್ತೆ ಇರುತ್ತಾರೆ, ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಅವರ ಜೊತೆ ಇದ್ದರೆ ಬೋರಾಗುವುದು ತಪ್ಪುತ್ತದೆ ಎಂದೆ. ಅಕ್ಕ ಕೂಡ ಅದು ಒಳ್ಳೆ ಯೋಚನೆ ಎಂದಳು. ನಾನು ನನ್ನ ಗಂಡನ ಬಳಿ ಮಾತನಾಡಿ ನಮಗೆ ಈ ಫ್ಲ್ಯಾಟ್ ಜೀವನ ಸಾಕಾಗಿದೆ, ಮನೆಗೆ ಹಿಂತಿರುಗೋಣ ಎಂದೆ. ಅವರು ಯಾಕೆ ಎಂದು ಕೇಳಿದಾಗ ಏನಿಲ್ಲ, ನನಗೆ ಇಲ್ಲಿ ಇರಲು ಮನಸ್ಸಿಲ್ಲ ಎಂದೆ. ಹೇಗೂ ಅವರ ಆಫೀಸಿಗೆ ಅಲ್ಲಿಂದ 20-30 ಕಿಲೋಮೀಟರ್ ಅಷ್ಟೇ ಇತ್ತು. ಅವರು ದಿನವೂ ಹೋಗಿ ಬರಬಹುದಿತ್ತು. ಹಾಗಾಗಿ ನಾವು ಗಂಡನ ಮನೆಗೆ ಹಿಂತಿರುಗಿದೆವು. ಅತ್ತೆ ಮಾವನಿಗೆ ಅತಿಯಾದ ಸಂತೋಷವಾಯಿತು. ಅಲ್ಲಿಗೆ ಹೋದ ಮೇಲೆ ನನಗೂ ಮನಸ್ಸಿಗೆ ತುಂಬಾ ಸಮಾಧಾನವಾಯಿತು. ನನ್ನ ಗಂಡನ ವಿಷಯವನ್ನು ಅತ್ತೆ ಮಾವನಿಗೆ ಹೇಳದಿದ್ದರೂ ನನ್ನ ಜೀವನದಲ್ಲಿ ಮತ್ತೆ ಸಂತೋಷ ಬಂದಂತೆ ಅನಿಸಿತು. ನಾವು ಅಲ್ಲಿಗೆ ಬಂದ ಮೇಲೆ ನಮ್ಮ ಅಮ್ಮನಿಗೆ ಮತ್ತೆ ಈ ಅಳಿಯನ ಮೇಲಿದ್ದ ಪ್ರೀತಿ ಹೆಚ್ಚಾಯಿತು. ಮಕ್ಕಳೇ, ನೀವು ಅಲ್ಲಿದ್ದಾಗ ನೋಡಲು ಆಗುತ್ತಿರಲಿಲ್ಲ, ಆಗಾಗ ಮನೆಗೆ ಬನ್ನಿಯೇ ಎಂದು ಅಮ್ಮ ಕರೆಯಲು ಶುರುಮಾಡಿದರು. ನಾವು ಮನೆಗೆ ಹೋದಾಗ ಅಮ್ಮ ಮೊದಲು ಮಾಡುತ್ತಿದ್ದಂತೆಯೇ ನನ್ನ ಗಂಡನ ಬಳಿ ಪ್ರೀತಿ ತೋರಿಸಲು ಶುರುಮಾಡಿದರು. ನನ್ನ ಗಂಡ ನೋಡಲು ಮುದ್ದಾಗಿದ್ದರಲ್ಲ. ಅಮ್ಮ, ಅತಿಯಾಗಿ ಆಸೆಪಡಬೇಡ, ಈ ಸುಂದರವಾದ ಹಣ್ಣಿನ ಒಳಗೆ ಏನೂ ಇಲ್ಲ ಎಂದು ಅಮ್ಮನಿಗೆ ಹೇಳಬೇಕು ಎನಿಸುತ್ತಿತ್ತು. ಆದರೆ ಏನು ಮಾಡುವುದು? ಅಮ್ಮನ ಆ ಅತಿಯಾದ ಮುದ್ದು, ಕೊಂಕು ಮಾತುಗಳನ್ನು ನೋಡಿದಾಗ ನನಗೆ ಅಕ್ಕನ ಜೀವನದಲ್ಲಿ ನಡೆದ ಘಟನೆಗಳೇ ನೆನಪಾಗುತ್ತಿದ್ದವು. ಆಮೇಲೆ ನಾನು ಯೋಚಿಸಿದೆ, ಸರಿ, ಹೀಗೆ ಆಗಲಿ. ತುಂಬಾ ಆಸೆಯಿಂದ ಹೋದ ಅಮ್ಮನಿಗೆ ಅಲ್ಲಿ ಏನೂ ಇಲ್ಲ ಎಂದು ಗೊತ್ತಾದಾಗ ಸೂಕ್ತ ಪಾಠವಾಗುತ್ತದೆ. ಅಮ್ಮನಿಗೆ ಹೀಗೆ ಆಗಬೇಕು ಎಂದುಕೊಂಡೆ. ನಾನು ಈ ವಿಷಯದಲ್ಲಿ ತಲೆ ಕೆಡಿಸಿಕೊಳ್ಳದೆ ಗಂಡನನ್ನು ಅಮ್ಮನ ಮನೆಗೆ ಸ್ವತಂತ್ರವಾಗಿ ಕಳುಹಿಸಲು ತೀರ್ಮಾನಿಸಿದೆ. ಅಮ್ಮ ಒತ್ತಾಯಿಸಿದಾಗಲೆಲ್ಲ ಗಂಡನಿಗೆ, ನೀವು ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಬನ್ನಿ ಅಥವಾ ಆಫೀಸಿನಿಂದ ಬರುವಾಗ ಅಲ್ಲಿಗೆ ಹೋಗಿ ಬನ್ನಿಯೇ ಎಂದು ಕಳುಹಿಸುತ್ತಿದ್ದೆ. ನಮ್ಮ ಅಪ್ಪ ಮನೆಗೆ ಬರುವಾಗ ರಾತ್ರಿ 8:30 ಆಗುತ್ತಿತ್ತು. ಹಾಗಾಗಿ ಅಲ್ಲಿ ಏನೇ ನಡೆದರೂ ನನಗೆ ಚಿಂತೆ ಇರಲಿಲ್ಲ. ಅಮ್ಮನಿಗೆ ತಕ್ಕ ಶಾಸ್ತಿಯಾಗಲಿ ಎಂದು ಸುಮ್ಮನಿದ್ದೆ. ಹೀಗೆ ದಿನವೂ ಹೋಗಿ ಬರುತ್ತಿದ್ದ ನನ್ನ ಗಂಡ ಒಂದು ದಿನ ತುಂಬಾ ಬೇಸರದಿಂದ ಇದ್ದರು. ಆಮೇಲೆ ಅಮ್ಮ ಫೋನ್ ಮಾಡಿ ಕರೆದರು, ನನಗೆ ಬರಲು ಮಡಿಯಾಗುತ್ತಿದೆ,
ನಾನು ಬರುವುದಿಲ್ಲ ಎಂದು ನೆಪ ಹೇಳತೊಡಗಿದರು. ನನಗೆ ವಿಷಯ ಅರ್ಥವಾಯಿತು. ಅಮ್ಮ ಏನೋ ಪ್ರಯತ್ನ ಮಾಡಿರಬೇಕು. ಅಲ್ಲಿ ನನ್ನ ಗಂಡ ವಿಫಲರಾಗಿರಬೇಕು. ನನ್ನ ಅಮ್ಮ ಸುಮ್ಮನೆ ಇರುತ್ತಾರೆ. ಅವರನ್ನು ರೇಗಿಸಿ ಮಾತುಗಳಿಂದ ಅಪಮಾನಿಸಿರಬೇಕು. ನಾನು ಅವರನ್ನು ತುಂಬಾ ಪೀಡಿಸಿ ವಿಚಾರಿಸಿದೆ. ಕೊನೆಗೆ ನಮ್ಮ ಅಕ್ಕನ ಜೀವನದಲ್ಲಿ ನಡೆದ ಘಟನೆಯನ್ನು ಹೇಳಿದಾಗ ನನ್ನ ಗಂಡ ನಿಜ ವಿಷಯ ಒಪ್ಪಿಕೊಂಡರು. ಹೌದು, ನಿಮ್ಮ ಅಮ್ಮ ನನ್ನ ಬಳಿ ಅತಿಯಾದ ಸಾಮೀಪ್ಯ ಬೆಳೆಸಲು ಬಂದರು. ನನಗೂ ನಿನ್ನ ಬಳಿ ಸರಿಯಾಗಿ ನಡೆದುಕೊಳ್ಳಲು ಆಗದ ಕಾರಣ ಒಂದು ಉತ್ಸಾಹದಲ್ಲಿ ಅವರ ಮಾತಿಗೆ ಒಪ್ಪಿದೆ. ಆದರೆ ನನ್ನಿಂದ ಅವರಿಗೆ ಯಾವುದೇ ತೃಪ್ತಿ ಸಿಗಲಿಲ್ಲ. ಅದಕ್ಕೆ ಅವರು ನೀನೊಬ್ಬ ಗಂಡಸ ಎಂದು ನನ್ನನ್ನು ತುಂಬಾ ಹೀಯಾಳಿಸಿ ಮಾತಾಡಿದರು. ಅದಕ್ಕೆ ನನಗೆ ಆಘಾತವಾಯಿತು ಎಂದು ಗಂಡ ಹೇಳಿದರು. ನಾನು ಪರವಾಗಿಲ್ಲ ಬಿಡಿ, ನಿಮಗೆ ಶಕ್ತಿ ಇಲ್ಲ ಎಂದು ಈಗಲಾದರೂ ಅರ್ಥವಾಯಿತಲ್ಲ. ಒಬ್ಬ ಹೆಣ್ಣಾಗಿ ನಿಮ್ಮ ಹೆಂಡತಿಯಾಗಿ ನಾನು ದಿನವೂ ಎಂತಹ ಬೇಸರ ಅನುಭವಿಸುತ್ತಿದ್ದೇನೆ ಎಂದು ಈಗ ನಿಮಗೂ ಅರ್ಥವಾಗಿರಬೇಕಲ್ಲವೇ ಎಂದೆ. ಗಂಡ ನನ್ನ ಬಳಿ ಕ್ಷಮೆ ಕೇಳಿದರು. ನಂತರ ನಾವು ಡಾಕ್ಟರ್ ಬಳಿ ಹೋಗಿ ಕೌನ್ಸೆಲಿಂಗ್ ಪಡೆದೆವು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಆಗ ಗಂಡ, ನನ್ನ ಸ್ವಭಾವವೇ ಹೀಗಿರಬಹುದು. ನಿನಗೆ ಬೇಕಿದ್ದರೆ ನಿನ್ನ ಸಂತೋಷಕ್ಕಾಗಿ ಬೇರೆ ಏನಾದರೂ ದಾರಿ ಹುಡುಕಿಕೋ, ನನಗೆ ಅಭ್ಯಂತರವಿಲ್ಲ. ಆದರೆ ನಮ್ಮ ಸಂಸಾರವನ್ನು ಹಾಳು ಮಾಡಬೇಡ, ನನ್ನನ್ನು ಬಿಟ್ಟು ಹೋಗಬೇಡ ಎಂದರು. ಅವರ ಆ ಮಾತನ್ನು ಕೇಳಿ ನನಗೆ ಅವರ ಮೇಲಿದ್ದ ಕೋಪ ಹೋಗಿ ಪ್ರೀತಿ ಬಂತು. ಅಬ್ಬಾ, ಗಂಡನೇ ನನಗೆ ಇಷ್ಟೊಂದು ಸ್ವಾತಂತ್ರ್ಯ ಕೊಟ್ಟಿದ್ದಾನಲ್ಲ, ಮುಂದಕ್ಕೆ ನೋಡೋಣ ಎಂದುಕೊಂಡು ಒತ್ತಡವೆಲ್ಲ ಇಳಿಸಿಕೊಂಡು ಕುಳಿತಿದ್ದೆ. ಹೀಗಿರುವಾಗ ಒಂದು ದಿನ ನಮ್ಮ ಮಾವ ನನ್ನ ಬಳಿ ಬಂದರು. ಮಗಳೇ, ನಿನ್ನೆ ನೀನು ಮತ್ತು ಮಗ ಹೊರಗಡೆ ಕುಳಿತು ಮಾತನಾಡುತ್ತಿದ್ದುದನ್ನು ನಾನು ಕೇಳಿಸಿಕೊಂಡೆ. ಪೂರ್ತಿ ವಿಷಯ ಅರ್ಥವಾಗಲಿಲ್ಲ. ನಿಜವಾಗಿ ನಿಮ್ಮಿಬ್ಬರ ನಡುವೆ ಏನು ಸಮಸ್ಯೆ ಇದೆ? ನಿಮಗೇಕೆ ಇಷ್ಟು ದಿನವಾದರೂ ಮಕ್ಕಳಾಗಿಲ್ಲ? ಇದು ಅವನ ಸಮಸ್ಯೆಯಿಂದಾನೇ ಎಂದು ಮಾವ ಕೇಳಿದರು. ನಾನು ಸ್ವಲ್ಪ ಯೋಚಿಸಿ ಕೊನೆಗೆ ಎಲ್ಲಾ ವಿಷಯವನ್ನು ಮಾವನ ಬಳಿ ತೆರೆದಿಟ್ಟೆ. ನನ್ನ ಜೀವನದಲ್ಲಾಗಿದ್ದು, ಅಕ್ಕನ ಜೀವನದಲ್ಲಾಗಿದ್ದು, ನಮ್ಮ ಅಮ್ಮನ ಕೆಟ್ಟ ಸ್ವಭಾವ, ಗಂಡನ ದೌರ್ಬಲ್ಯ ಎಲ್ಲವನ್ನೂ ಹೇಳಿ ಜೋರಾಗಿ ಅತ್ತೆ. ನನ್ನ ನೋವನ್ನು ಹಂಚಿಕೊಳ್ಳಲು ಯಾರಾದರೂ ಬೇಕಿತ್ತು. ಮಾವ ನನ್ನ ಪಕ್ಕ ಕುಳಿತು ಸಮಾಧಾನದ ಮಾತುಗಳನ್ನಾಡಿದರು. ನಂತರ ನಾವಿಬ್ಬರೂ ಅತ್ತೆಗೆ ತಿಳಿಯದಂತೆ ಈ ವಿಷಯವನ್ನು ಆಗಾಗ ಚರ್ಚಿಸುತ್ತಿದ್ದೆವು. ಆಗ ಮಾವ, ಅವನು ನನ್ನ ಮಗನೇ, ಆದರೆ ಅವನು ಹೀಗಿರಬಾರದಿತ್ತು. ಈ ವಯಸ್ಸಿನಲ್ಲೂ ನಾನು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ ತರಹ ಇದ್ದೇನೆ ಎಂದರು. ಅದನ್ನು ಕೇಳಿ ನನಗೆ ನಾಚಿಕೆಯಾಯಿತು. ಅಯ್ಯೋ ಮಾವ, ಏನು ಮಾತಾಡ್ತಿದ್ದೀರಾ ಎಂದೆ. ಆದರೆ ಅವರು ಮಾತು ಮುಂದುವರಿಸಿ, ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಇದೆ ಎಂದರು. ನಾನು ಏನು ಎಂದು ಕೇಳಿದಾಗ ಅವರು, ಇವತ್ತು ರಾತ್ರಿ ಎಲ್ಲರೂ ನಿದ್ರಿಸಿದ ಮೇಲೆ ನಾನು ಬಾಗಿಲಿಗೆ 2 ಬಾರಿ ತಟ್ಟುತ್ತೇನೆ, ಅದನ್ನೊಂದು ಸಿಗ್ನಲ್ ಅಂದುಕೋ. ನೀನು ಹೊರಗಡೆ ಬಾ ಎಂದರು. ಅಯ್ಯೋ ಮಾವ, ಏನೇನೂ ಹೇಳ್ತಿದ್ದೀರಲ್ಲ ಎಂದೆ. ಅದಕ್ಕೆ ಮಾವ, ಚಿಕ್ಕದಾಗಿ ಸಣ್ಣ ಧ್ವನಿಯಲ್ಲಿ ತಟ್ಟುತ್ತೇನೆ, ಅದೊಂದು ಸಂಕೇತ ಅಷ್ಟೇ. ಆ ಸಮಯದಲ್ಲಿ ನೀನು ಹೊರಗೆ ಬಾ. ನಿನ್ನ ಅತ್ತೆ ಒಮ್ಮೆ ನಿದ್ರಿಸಿದರೆ ಬೆಳಿಗ್ಗೆ 6 ಗಂಟೆಯವರೆಗೂ ಏಳುವುದಿಲ್ಲ. ಇನ್ನು ನಿನ್ನ ಗಂಡ, ಅವನು ನನ್ನ ಮಗನೇ ಅಲ್ವಾ, ಅವನು ಅಷ್ಟೇ ಗಾಢವಾಗಿ ನಿದ್ರಿಸುತ್ತಾನೆ ಎಂದರು. ನಾನು ಅಯ್ಯೋ, ಬಾಗಿಲು ತಟ್ಟಿದರೆ ಶಬ್ದವಾಗುತ್ತದೆ. ಅದಕ್ಕಿಂತ ನೀವು ನನಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡಿ. ನಾನು ಹೇಗೂ ರಾತ್ರಿ 1 ಗಂಟೆಯವರೆಗೂ ಎಚ್ಚರವಾಗಿಯೇ ಇರುತ್ತೇನೆ ಎಂದೆ. ಅದು ಒಳ್ಳೆ ಉಪಾಯ, ಸುಮ್ಮನೆ ರಿಸ್ಕ್ ಯಾಕೆ ಎಂದು ಮಾವ ಆ ಒಪ್ಪಂದಕ್ಕೆ ಒಪ್ಪಿಕೊಂಡರು. ಆರಂಭದಲ್ಲಿ ನನಗೆ ವಿಪರೀತ ಭಯವಿತ್ತು. ನಾವು ಮನೆಯ ಹಿಂಭಾಗದಲ್ಲಿದ್ದ ಒಂದು ಖಾಸಗಿ ಜಾಗದಲ್ಲಿ ಭೇಟಿಯಾಗಲು ತೀರ್ಮಾನಿಸಿದೆವು. ಮಾವ ಅಲ್ಲಿಗೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಸಿದ್ಧವಾಗಿಟ್ಟಿದ್ದರು. ನನ್ನ ಜೀವನದ ಪರೀಕ್ಷೆಯಂತಿದ್ದ ಆ ಕ್ಷಣದಲ್ಲಿ ನಾನು ಮುಂದುವರಿದೆ. ಆದರೆ ಅದು ಪರೀಕ್ಷೆಯಲ್ಲ, ನನ್ನ ಇಷ್ಟು ದಿನದ ಏಕಾಂಗಿತನಕ್ಕೆ ಸಿಕ್ಕ ದೊಡ್ಡ ಗೆಲುವು ಎಂದು ನನಗೆ ಅನಿಸಿತು. ಪ್ರತಿಯೊಂದನ್ನೂ ಮರೆತು ನಾನು ಆ ಕ್ಷಣಗಳನ್ನು ಅನುಭವಿಸಿದೆ. ಆ ನಂತರ ವಾರದಲ್ಲಿ 1 ಅಥವಾ 2 ಬಾರಿ ನಾವು ಹೀಗೆ ಭೇಟಿಯಾಗಲು ಶುರು ಮಾಡಿದೆವು. ನಾವಿಬ್ಬರೂ ಜೀವದ ಗೆಳೆಯರಂತಾದೆವು. ರಿಸ್ಕ್ ಇದ್ದರೂ ಸಹ ಸಮಯ ಸಂದರ್ಭಗಳನ್ನು ಹುಡುಕಿಕೊಂಡು ನಾವು ಜೊತೆಯಾಗುತ್ತಿದ್ದೆವು. ಈಗಲೂ ನಮ್ಮ ಜೀವನ ಚೆನ್ನಾಗಿಯೇ ಸಾಗುತ್ತಿದೆ. ಆದರೆ ಮೇಡಂ, ಈಗ ನನಗೆ ವಿಶೇಷವಾಗಿದೆ, ನಾನು ಗರ್ಭಿಣಿಯಾಗಿದ್ದೇನೆ. ಇದನ್ನು ನನ್ನ ಗಂಡನ ಬಳಿ ಹೇಳಿದೆ. ನಿಜವಾದ ವಿಷಯ ಅವರಿಗೆ ಗೊತ್ತಿಲ್ಲವಾದರೂ ಕೇಳಿ ತುಂಬಾ ಸಂತೋಷಪಟ್ಟರು. ಹೀಗೆ ಎಲ್ಲವನ್ನೂ ರಹಸ್ಯವಾಗಿಟ್ಟುಕೊಂಡು ಜೀವನ ನಡೆಸುತ್ತಿದ್ದೇನೆ. ಈ ವಿಷಯವನ್ನು ನಾನು ನನ್ನ ಅಕ್ಕನ ಬಳಿ ಮಾತ್ರ ಹೇಳಿದೆ. ಅಕ್ಕ, ನೀನು ತುಂಬಾ ಜಾಣೆ ತಂಗಿ, ಆರಂಭದಲ್ಲೇ ನನಗೆ ಈ ಬುದ್ಧಿ ಬಂದಿದ್ದರೆ ನನ್ನ ಜೀವನ ಹೀಗಾಗುತ್ತಿರಲಿಲ್ಲ ಎಂದಳು.
ನನಗೀಗ ಯಾವುದೇ ಮಾನಸಿಕ ಒತ್ತಡವಿಲ್ಲ. ನನಗಿರುವ ಒಂದೇ ಒಂದು ಚಿಂತೆ ಏನೆಂದರೆ, ನಾವಿಬ್ಬರೂ, ನಾನು ಮತ್ತು ಮಾವ, ನಿರಾಳವಾಗಿ ಸಮಯ ಕಳೆಯಲು ಸೂಕ್ತವಾದ ಸ್ಥಳವಾಗಲಿ ಅಥವಾ ವಾತಾವರಣವಾಗಲಿ ಇಲ್ಲ. ಎಲ್ಲವೂ ಸಣ್ಣ ಸಣ್ಣ ಸಮಯದ ಸಂದುಗಳಲ್ಲಿ ನಡೆಯಬೇಕು. ಇಷ್ಟೆಲ್ಲದರ ಫಲವಾಗಿ ಬಂದ ಈ ಮಗುವನ್ನು ನಾನು ದೇವರಿತ್ತ ವರ ಎಂದು ಭಾವಿಸುತ್ತೇನೆ. ನನಗೆ ಯಾವುದೇ ಅಪರಾಧ ಪ್ರಜ್ಞೆಯಾಗಲಿ ಅಥವಾ ಪಶ್ಚಾತ್ತಾಪವಾಗಲಿ ಇಲ್ಲ. ಅದಕ್ಕಾಗಿಯೇ ಮೇಡಂ, ಇದನ್ನು ನೀವು ಓದಿದರೆ ಸಾಕು. ನನಗೆ ಯಾವುದೇ ಉಚಿತ ಸಲಹೆಗಳನ್ನು ನೀಡಬೇಡಿ. ಅಯ್ಯೋ, ನಾನೇನು ನಿಮಗೆ ಉಪದೇಶ ಮಾಡಲು ಕಾಯುತ್ತಿಲ್ಲವಲ್ಲ. ಉಪದೇಶ ಬೇಡ ಎಂದವರಿಗೆ ನಾವೇಕೆ ಕೊಡಲು ಹೋಗೋಣ? ನಿಮ್ಮ ಜೀವನದ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕೆಂದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಏನೇ ಆಗಲಿ, ನಿಮ್ಮ ಈ ವಿಚಿತ್ರವಾದ ಕಥೆಯನ್ನು ನಮ್ಮ ಬಳಿ ಹಂಚಿಕೊಂಡಿದ್ದೀರಿ. ನಾವು ಅದನ್ನು ಓದಿದೆವು.